ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮದ ಕಳೆದ ಸಂಚಿಕೆಯಲ್ಲಿ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಗರ್ಭಿಣಿ ಸ್ತ್ರೀಗೆ ಎದುರಾಗುತ್ತೆ, ಆರೈಕೆಯ ಒಂದು ಕ್ರಮದಲ್ಲಿ ಯಾವ ರೀತಿಯಾದಂತಹ ಆಹಾರದ ಬಗ್ಗೆ ಶಿಸ್ತನ್ನ ನಾವು ಪಾಲಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಬರಬಹುದು, ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಆಗ್ಲಿಕ್ಕೂ ಮುಂಚಿತವಾಗಿ ಸೂಕ್ತ ರೀತಿಯಲ್ಲಿ ತಜ್ಞರ ಸಲಹೆಯನ್ನ ಮಾರ್ಗದರ್ಶನವನ್ನ ಪಡ್ಕೊಳ್ಳೋದು ಮುಖ್ಯ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇದರ ಮುಂದುವರೆದ ಭಾಗವಾಗಿ ಇಂದು ಕೂಡ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ, ಸಲಹೆ ಸೂತ್ರಗಳನ್ನ ತಿಳಿಸ್ಕೊಡ್ಲಿದ್ದೇವೆ. ಈ ಸಮಗ್ರ ಮಾಹಿತಿಯನ್ನ ಒದಗಿಸಿಕೊಡಲು ನಮ್ಮೊಂದಿಗೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಕಳೆದ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಸಾಮಾನ್ಯವಾಗಿ ಎದುರಾಗುವಂತಹ ಸಮಸ್ಯೆಗಳೇನು, ಸಮಸ್ಯೆ ಕಾಂಪ್ಲಿಕೇಶನ್ನ ಒಂದು ತೀವ್ರತೆ ಪಡ್ಕೊಳ್ಳಿಕ್ಕೂ ಮುಂಚಿತವಾಗಿ ಹೇಗೆ ಅದರಿಂದ ಹೊರಗೆ ಬರಬಹುದು ಅನ್ನೋದನ್ನ ಈ ನಿಟ್ಟಿನಲ್ಲಿ ನೋಡೋದೇ ಆದ್ರೆ ಇನ್ನ ಏನೆಲ್ಲ ಸಮಸ್ಯೆ ಗರ್ಭಿಣಿ ಸ್ತ್ರೀಯನ್ನ ಬಾಧಿಸುತ್ತೆ, ಯಾಕೆ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ? ಶೋರ್. ಇವಾಗ ಇದರಲ್ಲಿ ಮೊದಲನೇದು ನಾನು ಇವತ್ತು ಹೇಳ್ತಾ ಇರೋದು ಗೆಸ್ಟೇಷನಲ್ ಡಯಾಬಿಟೀಸ್ ಬಗ್ಗೆ. ಸೊ ಈ GDM ಅಥವಾ ಗೆಸ್ಟೇಷನಲ್ ಡಯಾಬಿಟೀಸ್ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳೋ ಮಧುಮೇಹ. ಸೊ ಶುಗರ್ ಲೆವೆಲ್ ಸ್ವಲ್ಪ ಹೈ ಆಗಿರೋದು, ಅಂದ್ರೆ ಅಂದಾಜಿಗೆ ಹೇಗೆ ಹೇಳಬೇಕು ಅಂದ್ರೆ ಇವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಥವಾ ಖಾಲಿ ಹೊಟ್ಟೆಯಲ್ಲಿ ಅವರು ರಕ್ತದ ಪರೀಕ್ಷೆ ಮಾಡಿಸ್ಕೊಂಡಾಗ ಶುಗರ್ ಲೆವೆಲ್ಸು ಒಂದು ರೀತಿಯಲ್ಲಿ ಆಲ್ಮೋಸ್ಟ್ 95 ಅಥವಾ 100 ಒಳಗಿರ್ಬೇಕಾಗಿರೋದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಎರಡನೇದು ಬರ್ತಕ್ಕಂಥದ್ದು 1 hour ಆಫ್ಟರ್ ಫುಡ್, ಊಟ ಮಾಡಿದ 1 hour ಆದ್ಮೇಲೆ 140 ಮೇಲ್ ಬರೋದು, ಅಥವಾ 2 hour ಆದ್ಮೇಲೆ ಚೆಕ್ ಮಾಡಿದಾಗ 120 ಮೇಲ್ ಬರೋದು. ಸೊ ಇದು ಸ್ವಲ್ಪ ಮಟ್ಟಿಗೆ ಶುಗರ್ ಮೆಟಬಾಲಿಸಮಿನ ಒಂದು ಸಮಸ್ಯೆಯನ್ನ ತೋರ್ಸತ್ತೆ. ಸೊ ಆಯುರ್ವೇದದ ಪ್ರಕಾರ ನಾವು ಗರ್ಭಿಣಿ ಜನ್ಯದಲ್ಲಿ ಬರ್ತಕ್ಕಂಥ ಮಧುಮೇಹನ 2 ರೀತಿಯಲ್ಲಿ ವಿಂಗಡಿಸ್ಕೊಡ್ತೀವಿ. ಸೊ ಹಾಗೆ ನಾವು ಕೆಲವು ಬಾರಿ ಏನಾಗುತ್ತೆ, ನಮ್ಮಲ್ಲಿ ಔಷಧಿಯನ್ನ ತಗೊಂಡು ಅದನ್ನ ಮತ್ತೆ ನಾರ್ಮಲ್ಸಿಗೂ ತರಿಸ್ತಾರೆ. ಸೊ ಇಟ್ ಡಸ್ ನಾಟ್ ಕಾಸ್ ದ ಮೆನಿ ಅದರ್ ಪ್ರಾಬ್ಲಮ್. ಆದ್ರೆ ಕೆಲವು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಇವಾಗ ಅವ್ರಿನ್ನ ಕನ್ಸೀವ್ ಆಗಿಲ್ಲ, ಶುಗರ್ ಲೆವೆಲ್ಸ್ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಏರುಪೇರಿದೆ, PCOD ಅನ್ನೋ ತೊಂದರೆ ಇದೆ, ಪಾಲಿಸಿಸ್ಟಿಕ್ ಓವರಿಯನ್ ಪ್ರಾಬ್ಲಮ್ಸ್, ಇವಾಗ ಸಿಂಡ್ರೋಮ್ ಆಗಿರ್ಬೋದು, ಡಿಸಾರ್ಡರ್ ಆಗ್ಬೋದು, ಅದ್ರಲ್ಲಿ ಆಗ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಶುಗರ್ ಮೆಟಬಾಲಿಸಮಿನ ಒಂದು ಸಮಸ್ಯೆ ಇದೆ. ಥೈರಾಯ್ಡ್ ಫಂಕ್ಷನಿಂಗ್, ಹೈಪೋಥೈರಾಯ್ಡಿಸಮ್ ಒಂದು ಸ್ವಲ್ಪ ಮಟ್ಟಿಗೆ ಆ ಥರದ ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಒಬೆಸಿಟಿಯ ಒಂದು ತೊಂದರೆ ಇದೆ, ಅಥವಾ ಅವ್ರಿಗೆ ಹೈಪರ್ ಟೆನ್ಷನಿನ ತೊಂದರೆ ಇದೆ. ಸೊ ಇವೆಲ್ಲ ಒಂದು ರೀತಿಯಲ್ಲಿ ಪ್ರೀಡಿಸ್ಪೋಸಿಂಗ್, ಒಂದು ಸ್ವಲ್ಪ ಮಟ್ಟಿಗೆ ಇದ್ರ ಜೊತೆಗೆ ಶುಗರ್ ಲೆವೆಲ್ಸ್ ಬರೋದು ಸ್ವಲ್ಪ ಸುಲಭವಾಗಿ ಬರ್ಬೋದು. ಸೊ ಕಾಳಜಿಯನ್ನು ತಗೊಳ್ಬೇಕು. ಸೊ ಇದನ್ನ ಅವರು ಗಮನದಲ್ಲಿ ಇಟ್ಕೊಂಡಿದ್ದಾಗ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ ಇವೆಲ್ಲ ಈ ಒಂದು ತೊಂದರೆಗಳನ್ನು ಆದಷ್ಟು ಔಷಧಿಗಳನ್ನೆಲ್ಲ ತಗೊಂಡು ಅದನ್ನು ಸರಿ ಮಾಡಿಕೊಂಡು, ಸೊ ದಟ್ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಮಚ್ ಮೋರ್ ಎಂಜಾಯಬಲ್. ಸೊ ಬೇರೆ ಥರದ್ದು ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳು ಇಲ್ಲದೇ ಇರೋ ಥರ ನೋಡ್ಕೊಳ್ಬೋದು. ಇವಾಗ ಈ ಗೆಸ್ಟೇಷನಲ್ ಡಯಾಬಿಟೀಸ್ ಬಂದಿದೆ, ಎಸ್ಪೆಷಲಿ ಭಾರತದಲ್ಲಿ ಆಲ್ಮೋಸ್ಟ್ ಒಂದು 10 ಜನ ಪ್ರೆಗ್ನೆನ್ಸಿಯಲ್ಲಿ ಅಂದರೆ 1 in 10 ಗೆಸ್ಟೇಷನಲ್ ಡಯಾಬಿಟೀಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇನ್ನೇನು ಡೆಲಿವರಿ ಟೈಮ್ ಇನ್ನೇನು ಹತ್ರ ಬರೋವಾಗ ಈ ರೇಟ್ಸ್ಗಳು ಇನ್ನೂ ಹೆಚ್ಚಾಗತ್ತೆ. ಸೊ ಈ ಗೆಸ್ಟೇಷನಲ್ ಡಯಾಬಿಟೀಸನ್ನು ಅವ್ರು ಆದಷ್ಟು ಒಂದು ರೀತಿಯಲ್ಲಿ ಡಯಟ್ ಕಂಟ್ರೋಲ್ ಆಗಿರ್ಬೋದು, ಅಥವಾ ಕೆಲವು ಇದನ್ನ ಅವರೇ ಮಾಡ್ಕೊಳ್ಬೇಕಾಗಿರೋದು. ಸೊ ಡಯಾಬಿಟೀಸ್ನ ನಾವು ವಿ ಸಿ ಇಟ್ ಆನ್ 4 fronts ಅಂದರೆ 4 ಪಿಲ್ಲರ್ ಆಗಿ ಅದು ಕೆಲಸ ಮಾಡ್ತಕ್ಕಂಥದ್ದು. ಒಂದು, ತಗೊಳ್ಳೋ ಆಹಾರದ ಮೇಲೆ ಗಮನ ತಗೊಳ್ಬೇಕು. ಅವ್ರು ಎಷ್ಟು ಎಕ್ಸಸೈಸಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವ ವಾಕಿಂಗ್ ಆಗಿರ್ಬೋದು. ನಾನು ಎಕ್ಸಸೈಸ್ ಅಂತಾಗ ತುಂಬ ತೀವ್ರತೆಯಿಂದ ಅಲ್ಲ, ಆದರೆ ನಾವು ತಗೊಂಡಿರೋ ಆಹಾರನ ಜೀರ್ಣಿಸ್ಕೊಳ್ಬೇಕಾಗಿರೋಷ್ಟು ಮಾಡ್ತಾ ಇದ್ದಾರಾ. 3ನೇದು, ಔಷಧಿಗಳನ್ನು ಕ್ರಮೇಣವಾಗಿ ತಗೊಳ್ತಾ ಇದ್ದಾರಾ. ಹಾಗೆ 4ನೇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಟ್ರೆಸ್ಸು. ಸೊ ಆಲ್ ದೀಸ್ 4 factors ಆರ್ ವೆರಿ ಇಂಪಾರ್ಟೆಂಟ್ ಶುಗರ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದ್ರಲ್ಲಿ. ಸೊ ಈ ಒಂದು ತೊಂದರೆ ಇದ್ದಾಗ ತಾಯಿ ಮೇಲೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೋಬೋದು, ಅದು ಮಗು ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು. ಮೊದಲನೇದಾಗಿ ಇವಾಗ ತಾಯಿನಲ್ಲಿ ಶಿ ಹ್ಯಾಸ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಗೆಸ್ಟೇಷನಲ್ ಹೈಪರ್ ಟೆನ್ಷನ್. ಹಾಗೆ ಶಿ ಹ್ಯಾಸ್ ದ ಟೆಂಡೆನ್ಸಿ, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಇವಾಗ ಗೆಸ್ಟೇಷನಲ್ ಡಯಾಬಿಟೀಸ್ ಬಂದಾಗ ಇನ್ನೇನು ಅವ್ರಿಗೆ ಆ ಸಾಧ್ಯತೆ, ಡಯಾಬಿಟೀಸ್ ಬರೋ ಸಾಧ್ಯತೆ ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಸೊ ದಟ್ ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಸಮಯದಲ್ಲಿ ಮಾತ್ರ ಇಲ್ಲ, ಹೆರಿಗೆಯ ನಂತರವೂ ಕೂಡ ಇದು ಬಾಧಿಸುತ್ತೆ. ಹಲವು ಬಾರಿ ಇದು ಕಮ್ಮಿ ಆಗುತ್ತೆ. ಸೊ ದೇ ನೀಡ್ ನಾಟ್ ವರಿ ಅಬೌಟ್ ಇಟ್. ಆದರೆ ಅವ್ರ ಚಾನ್ಸಸ್ ಆಫ್ ಗೆಟಿಂಗ್ ಡಯಾಬಿಟೀಸ್ ಸೊ ಲೇಟರ್ ಇಸ್ ಹೈ.
ಸೊ ಅದನ್ನ ಅವರು ಗಮನದಲ್ಲಿ ಇಟ್ಕೋಬೇಕು. ಸೊ ಅವರು ಒಂದು ಈ ಗೆಸ್ಟೇಷನಲ್ ಡಯಾಬಿಟೀಸ್ಗೆ ಬರ್ತಕ್ಕಂಥ ಒಂದು ಪ್ಲಾನ್ಡ್ ಮೀಲ್ ಆಗಿರ್ಬೋದು ಎಲ್ಲ ಏನಿದೆಯೋ ಅದನ್ನ ಅವ್ರಿಗೆ ಅದ್ರದ್ದಾದ್ಮೇಲೆ ಕೂಡ ದೇ ಹ್ಯಾವ್ ಟು ಮೇಂಟೈನ್ ಅಂಡ್ ಸಿ ದಟ್ ಕಾರ್ಬೋಹೈಡ್ರೇಟ್ ಇಂಟೇಕ್ ಅನ್ನೆಲ್ಲ ಕಮ್ಮಿ ಮಾಡೋದು. ಸೊ ದೇ ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಸೊ ಅವರು ಕ್ರೇವ್ ಫುಡ್ ಸ್ವೀಟ್ ಕ್ರೇವ್ ಮಾಡೋದು, ಗ್ಲೂಕೋಸ್ ಇದನ್ನ ಕ್ರೇವ್ ಮಾಡೋದು ಕಮ್ಮಿ ಮಾಡ್ಕೊಳ್ಬೇಕು. ಸೊ ಇದು ಒಂದಾದ್ರೆ, ಎರಡನೇದು ಇವಾಗ ಗೆಸ್ಟೇಷನಲ್ ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಕಾಂಪ್ಲಿಕೇಶನ್ಸ್ ಅಲ್ಲಿ. ಶುಗರ್ದು ಮತ್ತೆ ಹೈಪರ್ ಟೆನ್ಷನ್ ದೇ ಕೈಂಡ್ ಆಫ್ ಒಂದದು ಶುರು ಆದ್ರೆ ದೇ ಕ್ಯಾನ್ ಬಿ ಚಾನ್ಸಸ್ ಆಫ್ ಗೆಟಿಂಗ್ ದಿ ಅದರ್ ಒನ್ ಅಂಡ್ ದೇ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಇಟ್. ಅದು ಒಂದಾದ್ರೆ ಹೈಡ್ರಾಮ್ನಿಯಾಸ್ ಅಂದ್ರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಲೆವೆಲ್ಸ್ ತುಂಬ ಹೆಚ್ಚಾಗೋದು ತೊಂದರೆಗಳು ಕಾಣಿಸ್ಕೋಬಹುದು, ಅಥವಾ ಯೂರಿನಲ್ಲಿ ಬೇರೆ ಥರದ್ದು ಯೂರಿನರಿ ಇನ್ಫೆಕ್ಷನ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳೋದು, ರಕ್ತ ಸಂಚಲನದಿಂದ ಬರ್ತಕ್ಕಂಥ ಕೆಲವು ಬೇರೆ ಥರ ವೆರಿಕಾಸಿಟಿ ಆಗಿರ್ಬೋದು. ಸೊ ಇವೆಲ್ಲ ಕೆಲವು ತೊಂದರೆಗಳು ಈ ಒಂದು ಸಮಸ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಮಗು ಮೇಲೆ ದ ಬೇಬಿ ಅದರದ್ದು ವೇಟ್ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಸೊ ದಟ್ ವುಡ್ ಸೇ ದಟ್ ಬರ್ತಿಂಗ್ ಟೈಮಲ್ಲಿ ಇಟ್ ಕ್ಯಾನ್ ಬಿ ಅ ಪ್ರಾಬ್ಲಮ್, ಯಾಕಂದರೆ ಅದು ಪ್ಯಾಸೇಜಿನ ಹೊರಗಡೆ ಬರಬೇಕಾಗತ್ತೆ. ಎರಡನೇದು, ಅದಕ್ಕೆ ಹೈಪೋಗ್ಲೈಸಿಮಿಯಾ ಬರ್ತಕ್ಕಂಥ ಚಾನ್ಸ್ ಇರುತ್ತೆ ಆಫ್ಟರ್ ಡೆಲಿವರಿ. ಹೈಪೋಗ್ಲೈಸಿಮಿಯಾ ಅಂದರೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗೋದು. ಸೊ ಅದೊಂದು. ಮತ್ತು ಇದರ್ ವಿಲ್ ಬಿ ಸ್ಲೈಟ್ ಗ್ರೋತ್ ಪ್ರಾಬ್ಲಮ್ಸ್ ಕೂಡ ಒಂದು ಸ್ವಲ್ಪ ಕಾಣಿಸ್ಕೊಳ್ಬೋದು. ಸೊ ಅದ್ರ ಜೊತೆಗೆ ಕೆಲವು ಬೇರೆ ಆರ್ಗನ್ನಿನ ಫಂಕ್ಷನಿಂಗ್ ಮೇಲೆ ಅದರ ಪ್ರಭಾವ ಬೀಳ್ಬೋದು. ಸೊ ಆಲ್ ಆಫ್ ದಿಸ್ ಆರ್ ಟು ಡೂ ವಿತ್ ದ ಬೇಬಿ ಮೇಲೆ ಅದರ ಪ್ರಭಾವ ಬೀಳೋದು. So it is very important, and the baby also can have chances of getting diabetes sometime later. So it should ಇದು ಒಂದು ರೀತಿಯಲ್ಲಿ ಸಸೆಪ್ಟಿಬಿಲಿಟಿ ಚಾನ್ಸಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆದಷ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದಾಗನೇ ಇದನ್ನ ಒಂದು ರೀತಿಯಲ್ಲಿ ಸಮತೋಲನೆಯಲ್ಲಿ ತಂದು ಆಮೇಲೆ ಕನ್ಸೀವ್ ಆಗೋದು ಒಳ್ಳೆಯದು. ಸೊ ಈ ಕೆಲವು ಸಲ ಅಪಾರ್ಷನ್ಸ್ ಆಗೋ ಕೂಡ ಚಾನ್ಸಸ್ ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ಡಯಾಬಿಟೀಸ್ ಇರೋರು. ಸೊ ದೇ ಶುಡ್ ಆಲ್ಸೋ ಕೀಪ್ ದಟ್ ಇನ್ ಮೈಂಡ್. ಸೊ ಇದ್ರದ್ದು ಔಷಧಿಗಳನ್ನ ನಾನು ಹೇಳ್ತಾ ಇದ್ದೆ, ಇವಾಗ ನಾವಲ್ಲಿ 4 ಪಿಲ್ಲರ್ಸ್ ಆಗಿ ನಾವು ಇದನ್ನ ನೋಡ್ತೀವಿ ಅಂತ. ಈ ಕೆಲವು ಹೋಮ್ ರೆಮಿಡೀಸ್ ಅನ್ನೋದ್ಕಿಂತ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದವ್ರಿಗೆ ಈಸಿಯಾಗಿ ಹೈಪರ್ ಟೆನ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಇದಕ್ಕೆ ಕೆಲವಾರು ಆಹಾರ ಕ್ರಮಗಳಿದೆ. ಸೊ ಅದನ್ನ ನೋಡ್ಕೊಂಡು ನೀವು ಸೂಚಿಸ್ತೀರಾ ಯಾವ ರೀತಿ ಆದಂತಹ ಮೆಡಿಸಿನ್ಸ್ ನ ತಗೋಬೇಕು ಅನ್ನೋದ್ರ ಈ ಬಗ್ಗೆ ಮಾಹಿತಿ. ಸೊ ಇವಾಗ ನಾವು ನೋಡಿದಾಗ ಎಸ್ಪೆಷಲಿ ನಮ್ಮ ಒಂದು ದೇಶದ ಒಂದು ಪ್ರಕೃತಿಯ ಪ್ರಕಾರದಲ್ಲಿ ನಾವು ದಕ್ಷಿಣ ಭಾಗದಲ್ಲಿರೋರಿಗೆ ನಮಗೆ ರೈಸ್ ಇಸ್ ಅವರ್ ಸ್ಟೇಪಲ್ ಫುಡ್. ಅಂದ್ರೆ ನಮಗೆ ಮುಖ್ಯವಾಗಿರೋ ಆಹಾರ ಯಾವುದು ಅಂದ್ರೆ ಅನ್ನ ಅಥವಾ ಅಕ್ಕಿ. ನಾವು ಅದನ್ನ ಉಪಯೋಗಿಸ್ತೀವಿ. ಹಲವಾರು ಬೇರೆ ತರದ ಅಕ್ಕಿಗಳಿದೆ. ನಾವು ನಮ್ಮ ಒಂದು ಇವಾಗ ಚಿಕ್ಕ ವಯಸ್ಸಿಂದ ನಮಗೆ ಯಾವುದು ಬೆಳೆಸಿ ನಮ್ಗೆ ಯಾವುದು ಅನ್ನ ತಿನ್ನಿಸ್ತಾ ಇದ್ರೆ ಅದಕ್ಕೆ ಅದ್ರ ಹೆಚ್ಚಾಗಿ ರುಚಿ ಇರ್ತಕ್ಕಂಥದ್ದು ನಮ್ಗೆ ಅದೇ ಇಷ್ಟ ಆಗುತ್ತೆ. ಬಟ್ ಕೆಲವು ಸಲ ಏನಾಗುತ್ತೆ, ನಾವು ಆಹಾರನ ಅದನ್ನ ತಗೊಳ್ಬೇಕಾಗಿರೋ ಒಂದು ರೀತಿಯಲ್ಲಿ ಅದನ್ನ ಬೇಯಿಸಿ ತಗೊಳ್ತಾ ಇರಲ್ಲ. ಸೊ ದಿಸ್ ಅಗೇನ್ ಬಿಕಮ್ಸ್ ಅ ಕಾಸ್ ಫಾರ್ ಗೆಸ್ಟೇಷನಲ್ ಡಯಾಬಿಟೀಸ್. ಇವಾಗ ಅನ್ನ ಮಾಡೋ ಒಂದು ವಿಧಿಯಲ್ಲಿ ನಾವು ಸಾಮಾನ್ಯವಾಗಿ ಕುಕ್ಕರ್ಗೆ 1 ಕಪ್ಪಷ್ಟು ಹಾಕಿದ್ರೆ 1 ಅಥವಾ 3 ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ಮೇಲೆ ಅದನ್ನ ಅನ್ನ ಡೈರೆಕ್ಟಾಗಿ ತಿಂತೀವಿ. ಅದೇ ರೀತಿಯಲ್ಲಿ ಕನ್ವೆನ್ಷನಲ್ ವೇ ಅಲ್ಲಿ ಅಥವಾ ನಾವು ಮಾಡಬೇಕಾಗಿರೋ ರೀತಿಯಲ್ಲಿ ನಿಜವಾದ ರೀತಿಯಲ್ಲಿ 1 ಕಪ್ ಅಕ್ಕಿ ಹಾಕ್ತೀವಿ, 5 ಕಪ್ ಅಷ್ಟು ನೀರು ಹಾಕಬೇಕು, ಬೇಯಿಸ್ಬೇಕು, ಆ ಎಕ್ಸ್ಟ್ರಾ ನೀರನ್ನ ಬಸಿಬೇಕು. ಸೊ ಇದರಿಂದ ಅಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಸ್ಟಾರ್ಚ್ ಆಗಿರ್ಬೋದು ದಟ್ ಇಸ್ ರಿಮೂವ್ಡ್. ಆಮೇಲೆ ಈ ಅನ್ನನ ತಿನ್ನಬೇಕು. ಇದು ಕಫವನ್ನು ದೇಹದಲ್ಲಿ ಹೆಚ್ಚಾಗಿ ಮಾಡಲ್ಲ. ಸೊ ಶುಗರ್ ಮೆಟಬಾಲಿಸಮ್ ಇಸ್ ಕೈಂಡ್ ಆಫ್ ಅದಕ್ಕೆ ಎಕ್ಸ್ಟ್ರಾ ಒಂದು ಬರ್ತಾ ಇರೋದು ಒಂದು ಪುಷು ಒಂದು ರೀತಿಯಲ್ಲಿ ಕಮ್ಮಿ ಆಗುತ್ತೆ. ಸೊ ಇದು ಒಂದಾದರೆ ಇವಾಗ ಎಲ್ಲರೂ ಹೇಳ್ತಾರೆ, ಎಸ್ಪೆಷಲಿ ಡಯಾಬಿಟೀಸ್ ಗೆಸ್ಟೇಷನಲ್ ಡಯಾಬಿಟೀಸ್ ಇರೋರಿಗೆ ಮೇಜರ್ ಕಂಪ್ಲೇಂಟ್, ಅನ್ನನ ಕಮ್ಮಿ ಮಾಡಿದ್ರೆ ಐ ಡೋಂಟ್ ಫೀಲ್ ಗುಡ್, ನನಗೆ ಹೊಟ್ಟೆ ತುಂಬಿರೋದ ಇರಲ್ಲ, ಸ್ಯಾಚುಯೇಷನ್ಸ್ ಇರಲ್ಲ. ಸೊ ಆದಷ್ಟು ಈ ಥರನ ಬೇಯಿಸ್ಕೊಂಡು ಅನ್ನನ ತಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಚೆಕ್ ಯೋರ್ ಶುಗರ್ ಲೆವೆಲ್ಸ್ ಅಗೇನ್, ಯು ವಿಲ್ ಡೆಫಿನೆಟ್ಲಿ ಸಿ ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಆಗಿರೋದು. ಅದ್ರ ಜೊತೆಗೆ ಕೆಲವು ಚಿಕ್ಕ ಪುಟ್ಟದು ಡಯಟ್ರಿ ರೂಲ್ಸ್ ಅಂತ ಹೇಳ್ಬೋದು. ಹ್ಯಾವ್ ಫುಡ್ ಆನ್ ಟೈಮ್, ವೆರಿ ಇಂಪಾರ್ಟೆಂಟ್. ದ್ಯಾನ್ ಟೇಕಿಂಗ್ ಇನ್ ಮೀಲ್ಸ್ ಅಥವಾ ಶಾರ್ಟ್ ಬ್ರೇಕ್ಸ್ ಅನ್ನೋದಕ್ಕಿಂತ ಹಶು ಆದಾಗ ಆನ್ ಟೈಮ್ ಮೇಕ್ ಶ್ಯೂರ್ ದಟ್ ಯು ಆರ್ ಟೇಕಿಂಗ್ ಫುಡ್. ಅದು ಒಂದಾದರೆ. ಎರಡನೇದು, ತರಕಾರಿಗಳನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ತಗೊಳ್ಳಿ. ರಾ ಆಗಿರ್ಬೋದು ಅಥವಾ ಬೇಯಿಸಿರೋದಾಗಿರ್ಬೋದು
ತರಕಾರಿಯ ಇಂಟೇಕು ಒಂದು ಸ್ವಲ್ಪ ಮಟ್ಟಿಗೆ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಆಪ್ಟಿಮಮ್. ನೀವು ತಗೊಳ್ಳೋದಕ್ಕಿಂತ ಆ್ಯಕ್ಚುಲಿ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ತಗೊಳ್ಳೋದೇ ಒಳ್ಳೆಯದು. ಸೊ ತರಕಾರಿಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ತಗೊಳ್ಳೋದು. ಜೊತೆಗೆ ನಿಮಗೆ ಒಂದು ಮೀಲಲ್ಲಿ ನೀವು ಇವಾಗ ಅನ್ನ ಸಾಂಬಾರು ಆ ಥರದ್ದು ತೊಗೊಂಡಿದ್ರೆ ನೆಕ್ಸ್ಟ್ ಮೀಲಲ್ಲಿ ಟ್ರೈ ಆ್ಯಂಡ್ ಶಿಫ್ಟ್ ಟು ಸಮಥಿಂಗ್ ಮೋರ್. ತಿಂಡಿಗಳು ತಗೊಳ್ಳೋದು, ಅಥವಾ ಉಪ್ಮಾ ಮಾಡ್ಕೊಳ್ಬೋದು, ರವೆಯಿಂದ ಮಾಡ್ಕೊಂಡ್ರೆ ಆಹಾರ ಪದಾರ್ಥಗಳಾಗಿರ್ಬೋದು, ಅಥವಾ ರೊಟ್ಟಿಗಳಾಗ್ಬೋದು. ಸೊ ಈ ಥರ ಒಂದು ರೀತಿಯಲ್ಲಿ ಡಯಟ್ರಿ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಚಪಾತಿಗಳು ತಗೊಳ್ಳೋದು, ಜೊತೆಗೆ ಪಲ್ಯಗಳು ಜಾಸ್ತಿ ತಗೊಳ್ಳೋದು, ಬೇಯಿಸಿರೋ ತರಕಾರಿಗಳು ಮಸಾಲದ್ಗಿಂತ. ಸೊ ಆಲ್ ಆಫ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಹಾಗೆ ನಮ್ಮ ಒಂದು ಅಡುಗೆ ಮನೆಯಲ್ಲೇ ಸಾಕಷ್ಟು ಮಟ್ಟದ್ದು ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಿದೆ. ಎಕ್ಸಾಂಪಲ್ ಇವಾಗ ಜೀರಿಗೆಯಿಂದ ಹಿಡಿದು ಮೆಣಸು ಸ್ವಲ್ಪ ಮಟ್ಟಿಗೆ, ಅರಿಶಿನ ತುಂಬ ಒಳ್ಳೆಯದು. ಸೊ ಹಿಂಗು ಕೂಡ, ಸೊ ಕರಿಬೇವು ಸೊಪ್ಪು, ಮೆಂತ್ಯದ ಕಾಳಾಗಿರ್ಬೋದು. ಸೊ ಇವೆಲ್ಲ ಕೂಡ ಶುಗರ್ ಲೆವೆಲ್ಸ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಅದನ್ನು ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಎಷ್ಟು ತಗೊಳ್ಬೋದು, ಮತ್ತು ಯಾವ ಸ್ಟೇಜ್ ಪ್ರೆಗ್ನೆನ್ಸಿಯಲ್ಲಿದ್ದೀರಾ, ಎಷ್ಟನೇ ಮಂತಲ್ಲಿದ್ದೀರಾ, ಇದನ್ನೆಲ್ಲ ನೋಡಿಕೊಂಡು ಅವ್ರು ಹೇಳ್ತಾರೆ. ಸೊ ಅದ್ರ ಪ್ರಕಾರವಾಗಿ ತಗೊಳ್ಳೋದು. ಅದ್ರ ಜೊತೆಗೆ ನೀರಿನ ಅಂಶ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಇರಬೇಕು. ಗಂಜಿಗಳಾಗಿರ್ಬೋದು, ಅಥವಾ ಮೇಕ್ ಶ್ಯೂರ್ ದಟ್ ಈಸ್ ಬೀಯಿಂಗ್ ಸಫೈಸ್ಡ್ ವೆಲ್. ಸೊ ಅದರಲ್ಲಿ ತುಂಬ ಒಳ್ಳೆಯದು ಅಂದರೆ ಈ ಬಾರ್ಲಿ ಎಲ್ರಿಗೂ ಗೊತ್ತಿದೆ. ಸೊ ಇದನ್ನು ನಾವು ಗಂಜಿ ರೂಪದಲ್ಲಿ ತಗೊಳ್ಬೋದು, ಅಥವಾ ಅದರದ್ದೇ ಅನ್ನ ಮಾಡ್ಕೊಂಡು ತಗೊಳ್ಬೋದು. ಸೊ ನಿಮ್ಮ ಪ್ರಕೃತಿಗೆ ಅದು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂದರೆ ಅದನ್ನು ಸೇವನೆ ಮಾಡೋದ್ರಲ್ಲಿ ಏನು ಖಂಡಿತವಾಗ್ಲೂ ತಪ್ಪಿಲ್ಲ. ಸೊ ಇದೆಲ್ಲ ಕೆಲವು ಡಯಟಲ್ಲಿ ಮಾಡ್ಕೊಳ್ಳೋ ಒಂದು ಚೇಂಜಸ್ಸು ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ವಿಲ್ ಸಿ. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಔಷಧಿಗಳಿದೆ ವಿಚ್ ವಿಲ್ ಹೆಲ್ಪ್ ಟು ಸಿ ದಟ್ ದ ಶುಗರ್ ಲೆವೆಲ್ಸ್ ಆರ್ ಕಮಿಂಗ್ ಡೌನ್. ಸೊ ಅದು ಯಾವುದೇ ರೀತಿಯಲ್ಲಿ ಡ್ಯೂರಿಂಗ್ ಇವಾಗ ಥರ್ಡ್ ಟ್ರೈಮಿಸ್ಟರಲ್ಲಿ ಜಾಸ್ತಿ ಆಗದೇ ಇರೋ ಥರ ಒಂದು ಸಹಾಯ ಮಾಡುತ್ತೆ. ಹಾಗೆ ಈ ರೂಲ್ಸನ್ನು ಫಾಲೋ ಮಾಡುವಾಗ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಶುಗರ್ ಲೆವೆಲ್ಸ್ನ ಮಾನಿಟರ್ ಮಾಡೋದು. ಸೊ ವೈದ್ಯರ ಜೊತೆ ನೀವು ಅದನ್ನು ಡಿಸ್ಕಸ್ ಕೂಡ ಮಾಡೋದು ಒಳ್ಳೆಯದು. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಯಾವುದು ಸಡನ್ ಶುಗರ್ ಸ್ಪೈಕ್ ಕೊಡಲ್ವೋ ಆ ರೀತಿಯಾದಂಥ ಫುಡ್ನ ಪ್ಲಾನ್ ಮಾಡ್ಕೊಳ್ಳೋದು. ಹಂಗೂ ಬಂದಿದ್ರೆ ಫ್ರೂಟಲ್ಲಿ ಕೂಡ ಫ್ರೂಟ್ ಶುಗರ್ಸ್ ಇರುತ್ತೆ. ಸೊ ಅದನ್ನು ಕೇಳಿ ಡಾಕ್ಟರ್ ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರವಾಗಿ ತಗೊಳ್ಬೋದು. ಕೆಲವರು ಹಣ್ಣನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ, ಎಸ್ಪೆಷಲಿ ಗೆಸ್ಟೇಷನಲ್ ಡಯಾಬಿಟಿಸ್ ಇದ್ದಾಗ. ಬಟ್ ಹ್ಯಾವ್ ಎವ್ರಿಥಿಂಗ್ ಇನ್ ಮಾಡ್ರೇಷನ್, ದೆರ್ ಇಸ್ ನಥಿಂಗ್ ರಾಂಗ್. ಸೊ ರಾಗಿ ಕೂಡ ನಾವು ಅದೇ ರೀತಿಯಲ್ಲಿ ಹೇಳ್ತೀವಿ. ಇವಾಗ ರಾಗಿ ಸೇವನೆ ಮಾಡೋದು ಎಲ್ರಿಗೂ ಗೊತ್ತಿದೆ, ಅದು ಒಂದು ರೀತಿ ಮಿಲೆಟ್ಸ್ ಆಗಿರ್ಬೋದು. ದೇ ಟ್ರೈ ಟು ಬ್ರಿಂಗ್ ದಿ ಗ್ಲೈಸೆಮಿಕ್ ಲೆವೆಲ್ಸ್ ಆನ್ ಅ ಗುಡ್ ಹೋಲ್ಡ್. ಜೊತೆಗೆ ಹಣ್ಣುಗಳು ಕೂಡ ಸೊ ಸಾಕಷ್ಟು ಮಟ್ಟಿಗೆ ಒಂದು ಮಾಡ್ರೇಷನ್ ಅಲ್ಲಿ ತಗೊಳ್ಳಿ. ವೈದ್ಯರ ಜೊತೆ ಅದನ್ನು ಡಿಸ್ಕಸ್ ಮಾಡಿ ಎಷ್ಟು ತಗೊಳ್ಬೋದು ಅಂತ. ಸೊ ಅದನ್ನು ಕ್ರಮೇಣವಾಗಿ ಯು ಕೀಪ್ ಇಟ್ ಟು ದಟ್ ಲಿಮಿಟ್. ಸೇವನೆ ಡೆಫಿನೆಟ್ ಆಗಿ ಮಾಡ್ಕೊಳ್ಬೋದು. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಆಲ್ ಆಫ್ ಇಟ್. ಓಕೆ ಅಂದರೆ ಇದರಲ್ಲಿ ಒಂದು ಮುಖ್ಯವಾದ ಅಂಶ ನಾವು ತಿಳ್ಕೊಂಡಿರೋದು ಅಂದರೆ ನಮ್ಮ ಸ್ಟೇಪಲ್ ಆಹಾರ ಯಾವುದು ಅದನ್ನು ಆಧರಿಸಿ ನಮ್ಮ ಮುಖ್ಯವಾದಂಥ ಫುಡ್ಗೆ ಸುತ್ತಮುತ್ತಲೂ ಬೇರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೋದು ಅದನ್ನೆಲ್ಲ ಮಾಡ್ಕೊಳ್ಬೋದು. ಇವಾಗ ವೆಜಿಟೇಬಲ್ಸ್ ಅಲ್ಲೂ ಅಷ್ಟೇ, ಹೀರೆಕಾಯಿಂದ ಹಿಡಿದು ತೊಂಡೆಕಾಯಿ ಆಗಿರ್ಬೋದು, ಅಥವಾ ಸೋರೆಕಾಯಿ, ದೇ ಆರ್ ಆಲ್ ಗುಡ್ ಟು ಸೌತೆಕಾಯಿ. ಸೊ ಇವೆಲ್ಲ ಕೂಡ ರ್ಯಾಡಿಶು, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಕೂಡ ದೇಹದಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಬ್ಯಾಲೆನ್ಸ್ನ ತರಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ನಾವಿವಾಗ ಅದಕ್ಕೆ ತರಕಾರಿಗಳು, ಕ್ಯಾರೆಟ್ ಆಗಿರ್ಬೋದು, ತರಕಾರಿಗಳನ್ನು ಅದಕ್ಕೆ ಒಂದು ರೀತಿಯಲ್ಲಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಒಂದು ಶುಗರ್ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಈ ಥರ ಒಂದು ಆಹಾರನ ಸೇವನೆ ಮಾಡೋದು ಒಳ್ಳೆಯದು. ಓಕೆ ಇದನ್ನು ಹೊರತುಪಡಿಸಿದ್ರೆ ಇನ್ನು ಏನೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಎದುರಾಗುತ್ತೆ ಜೆಸ್ಟೇಷನಲ್ ಡಯಾಬಿಟಿಸ್ ಹೊರತುಪಡಿಸಿ? ಒಂದು ಗೆಸ್ಟೇಷನಲ್ ಹೈಪರ್ ಟೆನ್ಷನ್. ನಾನು ನಿಮಗೆ ಹೇಳ್ತಾ ಇದ್ದೆ, ಡಯಾಬಿಟೀಸ್ ಜೊತೆಗೆ ಕೆಲವು ಸಲ ಹೈಪರ್ ಟೆನ್ಷನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಹೈಪರ್ ಟೆನ್ಷನಿನ ತೊಂದರೆ ಕೆಲವು ಸರಿ ಅವ್ರಿಗೆ ಪ್ರೆಗ್ನೆನ್ಸಿ ಮುಂಚೆ ಕೂಡ ಇರುತ್ತೆ, ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲೇ ಅದು ಸಾಕಷ್ಟು ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವ್ರಿಗೆ ಅದು ಒಂದು ರೀತಿಯಲ್ಲಿ ಅದರಿಂದ ಬರ್ತಕ್ಕಂಥ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಇನ್ನೇನು ಡೆಲಿವರಿ ಟೈಮಲ್ಲಿ ಬರೋ ಎಕ್ಲಾಂಪ್ಸಿ ಆಗಿರ್ಬೋದು. ಸೊ ಇದ್ರದ್ದೆಲ್ಲ ಒಂದು ನಿಯಂತ್ರಣ ತರೋದು ತುಂಬಾ ಮುಖ್ಯ ಆಗುತ್ತೆ. ಹೈಪರ್ ಟೆನ್ಷನಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಇದಕ್ಕೆ ಏನು ಟಿಪ್ಸ್ ಮಾಡಬಹುದು ಮನೆಯಲ್ಲಿ ಟಿಪ್ಸ್ ಅನ್ನೋದಕ್ಕಿಂತ ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ಹೈಪರ್ ಟೆನ್ಷನ್ ಬಂದಿದೆ ಅಂತ ಅವರು ಅದನ್ನು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗ ಹೈಪರ್ ಟೆನ್ಷನ್ ಅಂದರೆ ಬ್ಲಡ್ ವೆಸಲ್ಸ್ ಅಲ್ಲಿ ಬರ್ತಕ್ಕಂಥ ಫೋರ್ಸಿಂದ ಅದು ಹೈಪರ್ ಟೆನ್ಷನ್, ಬ್ಲಡ್ಡಿನ ಒಂದು ಫೋರ್ಸಿಂದ ಅದು ಕಾಣಿಸ್ಕೊಳ್ಳೋದು. ಸೊ ಇವಾಗ ಹೈಪರ್ ಟೆನ್ಷನ್ ಅವ್ರು ಬಂದಿರೋ ಒಂದು ಕಾರಣಗಳನ್ನು ನೋಡಬೇಕಾಗತ್ತೆ.
ಶುಗರಿನ ಒಂದು ಮೆಟಬಾಲಿಸಮ್ ಅಲ್ಲಿ ವ್ಯತ್ಯಾಸ ಇದೆಯಾ, ಅವರು ಸ್ಟ್ರೆಸ್ ಲೆವೆಲ್ಸ್ ತುಂಬ ಹೆಚ್ಚಾಗಿದೆಯಾ, ಅಥವಾ ಆಕ್ಸಿಜನ್ ಕಂಟೆಂಟ್ ಒಂದು ಸ್ವಲ್ಪ ಇರ್ತಕ್ಕಂಥ ಫುಡ್ಸ್ ಕಡಿಮೆ ಮಾಡ್ಕೊಂಡಿದ್ದಾರೆ, ಅಥವಾ ಅವ್ರದ್ದು ವ್ಯಾಯಾಮಗಳು ಸ್ಟ್ರೆಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ವ್ಯಾಯಾಮಗಳು ಕರೆಕ್ಟಾಗಿ ಮಾಡ್ತಾ ಇಲ್ವಾ, ಪ್ರಾಣಾಯಾಮ ಮಾಡ್ತಾ ಇಲ್ವಾ, ಸರ್ಕ್ಯುಲೇಷನ್ ಇಸ್ ಕಾಂಪ್ರಮೈಸ್. ಸೊ ದೇ ಹ್ಯಾವ್ ಟು ಚೆಕ್ ಆನ್ ಆಲ್ ಆಫ್ ದೀಸ್. ಇಟ್ಸ್ ಇಂಪಾರ್ಟೆಂಟ್ ದಟ್ ದೇ ಡೂ ದಟ್. ಸೊ ಜೊತೆಗೆ ಆಮೇಲೆ ಅವರು ಅದಕ್ಕೆ ಬೇಕಾಗಿರುವ ಒಂದು ಆಹಾರ ಆದಷ್ಟು ಸ್ವೀಟ್, ಸೋರ್, ಸಾಲ್ಟಿ, ನೀವು ನೋಡಿರ್ಬೋದು ಉಪ್ಪಿನಕಾಯಿ ಜಾಸ್ತಿ ತೊಗೊಳ್ಬೇಡಿ, ಹಾಗೆ ಎಣ್ಣೆ ಪದಾರ್ಥಗಳು ಜಾಸ್ತಿ ತೊಗೊಳ್ಬೇಡಿ. ಯಾಕಂದರೆ ಇದ್ರದ್ದು ಒತ್ತಡನ ಹೆಚ್ಚು ಮಾಡ್ತಕ್ಕಂಥ ಆಹಾರ ಇದು. ಸೊ ತುಂಬ ಸ್ವೀಟ್ಸನ್ನು ತುಂಬ ಹೆಚ್ಚಾಗಿ ತೊಗೊಳ್ಳೋದು, ಶುಗರ್ ಲೆವೆಲ್ಸ್ ಮೆಟಬಾಲಿಸಮಲ್ಲಿ ತೊಂದರೆ ಕಾಣಿಸ್ಕೊಳುತ್ತೆ, ರಕ್ತದ ಮೇಲೆ ಒತ್ತಡ ಕಾಣಿಸ್ಕೊಳುತ್ತೆ. ಸೊ ಆದಷ್ಟು ಅಂಥ ಆಹಾರನ ಕಮ್ಮಿ ಮಾಡೋದು ಒಳ್ಳೆಯದು. ಹಾಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಇವಾಗ ಶುಂಠಿ ಆಗಿರ್ಬೋದು, ಹಿಪ್ಲಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು. ಸೊ ದೇ ಆರ್ ಆಲ್ ವೆರಿ ಗುಡ್ ರಕ್ತ ಒತ್ತಡನ ಕಮ್ಮಿ ಮಾಡೋಕ್ಕೆ. ಹಾಗೆ ಒಂಥರ ಈ ಹೆಪ್ಪು ಕಟ್ಟಿಕೊಳ್ಳೋದಾಗ್ಲಿ, ಸೊ ಅದನ್ನ ಕಡಿಮೆ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಇವಾಗ ನೀವು ಈರುಳ್ಳಿನ ಕೆಲವು ಔಷಧಿಗಳನ್ನ ಹೇಳ್ತಾರೆ ಮನೆ ಮದ್ದಾಗಿ ಯೂಸ್ ಮಾಡೋಕ್ಕೆ, ಎಸ್ಪೆಷಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಾಗಿದ್ದಾಗ ಅಥವಾ ರಕ್ತದ ಒತ್ತಡ ಸಮಸ್ಯೆ ಇದ್ದಾಗ. ಸೊ ಇದರಲ್ಲೆಲ್ಲ ಆ ಪ್ರಾಪರ್ಟೀಸ್ ಇದೆ, ಒಂದು ರೀತಿಯಲ್ಲಿ ರಕ್ತವನ್ನು ಶುದ್ಧ ಮಾಡ್ಸೋಕ್ಕೆ, ಹಾಗೆ ಅದರ ಸಂಚಯಕ್ಕೆ ಒಂಥರ ಆ ನಾಳಗಳನ್ನು ಕ್ಲಿಯರ್ ಮಾಡಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲವು ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ನಾವು ಸರಿಯಾಗಿರೋ ಒಂದು ರೀತಿಯಲ್ಲಿ ಅದನ್ನು ಸೇವನೆ ಮಾಡಬೇಕು. ಸೊ ಅದರ ಜೊತೆಗೆ ಇವಾಗ ಇದ್ರ ರಕ್ತದ ಒಂದು ಒತ್ತಡದ ಸಮಸ್ಯೆಯಿಂದ ಮಗು ಮೇಲೆ ಯಾವ ರೀತಿಯ ಪರಿಣಾಮ ಬೀಳ್ಬೋದು ಅಂದರೆ, ಮೊದಲನೇದಾಗಿ ಪ್ಲಾಸೆಂಟಾ ಅಥವಾ ಅದರಲ್ಲಿ ಇರ್ತಕ್ಕಂಥ ಕೆಲವು ತೊಂದರೆಗಳನ್ನು ತರಿಸ್ಬೋದು, ಅಥವಾ ಅದರದ್ದು ಶ್ವಾಸಕೋಶದ ಮೇಲೆ ಕೆಲವು ಪರಿಣಾಮ ಕೊಡ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಇದ್ರದ್ದು ಹೈಪರ್ ಟೆನ್ಷನ್ ಈಸ್ ಡೆಲ್ಟ್ ಪ್ರಾಪರ್ಲಿ ಇನ್ ಪ್ರೆಗ್ನೆನ್ಸಿ. ಸೊ ಹಾಗೆ ತಾಯಿಯ ಮೇಲೆ ಅದರದ್ದು ಕಾಂಪ್ಲಿಕೇಶನ್ಸ್ನ ನಾವು ಮೊದಲು ಮಾತಾಡಿದ್ದೀನಿ ಪ್ರೀ ಎಕ್ಲಾಂಪ್ಸಿಯಾದಲ್ಲಿ. ಸೊ ಆದಷ್ಟು ಇದನ್ನ ನಾವು ಗಮನದಲ್ಲಿಟ್ಕೊಂಡು ಔಷಧಿನ ವೈದ್ಯರು ಕೊಡ್ತಾರೆ, ಇದನ್ನ ನಿಯಂತ್ರಣದಲ್ಲಿ ತರ್ತಾರೆ. ಸೊ ಇದನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಓಕೆ, ಇದನ್ನ ಹೊರತುಪಡಿಸಿದ್ರೆ ಇನ್ನ ಏನೆಲ್ಲ ಸಮಸ್ಯೆಗಳು ಬರಬಹುದು? ಮೈಕೈ ನೋವು, ಮೂಳೆ ನೋವು. ಇವಾಗ ಆರ್ಥರೈಟಿಸು ಒಂದು ತುಂಬಾನೇ ಒಂದು ಕಾಮನ್ ಪ್ರಾಬ್ಲಮ್, ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ. ಇನ್ನೇನು ಅದು ಬರೀ ಮಗುವಿನ ಒಂದು ಬೆಳವಣಿಗೆ ಹೆಚ್ಚಾಗ್ತಾ ಇರುವಾಗ, ಸೊ ಸೊಂಟದ ನೋವು ಆಗಿರ್ಬೋದು, ಪೆಲ್ವಿಕ್ ಗರ್ಡಲ್ ಪೇನ್ಸು, ರೌಂಡ್ ಲಿಗಮೆಂಟ್ ಪೇನು, ಅಥವಾ ಆ ಒಂದು ಪೆಲ್ವಿಕ್ ಬೇಸಿನ್ಗೆ ಸಂಬಂಧಪಟ್ಟಿರುವ ಆರ್ಗನ್ಸ್ ಇರ್ಬೋದು, ಅಥವಾ ಅಲ್ಲಿ ಮೂಳೆಗಳು, ಆ ಮಾಂಸಖಂಡಗಳು ಸ್ಟ್ರೆಚ್ ಆದಾಗ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಅಲ್ಲೆಲ್ಲ ಬರ್ತಕ್ಕಂಥ ಒಂದು ನೋವುಗಳು ಕಾಣಿಸ್ಕೊಳ್ಳೋದು. ಸೊ ಇದರ ಜೊತೆ ಇದು ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಅವರಿಗೆ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು ಜಾಯಿಂಟ್ಸ್ ಅಲ್ಲಿ, ಮುಂಚಿಂದಾನು ಇದ್ದು ಈ ಒಂದು ಟೈಮಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಾಗ್ಬೋದು. ಸೊ ಅಥವಾ ಅವರಿಗೆ ಒಂದು ರೀತಿಲಿ ರುಮ್ಯಾಟೆಡ್ ಆರ್ಥರೈಟಿಸ್ ಇರೋರು ಇದನ್ನ ಮೊದಲಿಂದಾನೇ ಅವರು ಅದರ ಬಗ್ಗೆ ಎಚ್ಚರಿಕೆ ತಗೊಂಡು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ಇದ್ರದ್ದೆಲ್ಲ ಕೂಡ ನಾವು ಈ ಟೈಮಲ್ಲಿ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಸಾಮಾನ್ಯವಾಗಿ ನಾವು ಆದಷ್ಟು ಔಷಧಿಗಳು ಕೊಡ್ತೀವಿ, ವಿಚ್ ಆರ್ ಬೋನ್ ಸ್ಟ್ರೆಂಥನಿಂಗ್, ಮಸಲ್ನ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದಾಗಲಿ, ನರ್ವ್ಸ್ಗೆ ಒಂದು ರೀತಿ ಒಳ್ಳೆ ಸಪ್ಲೈ ಕೊಡೋದಾಗ್ಲಿ, ಚೈತನ್ಯ ಕೊಡೋದು. ಸೊ ಅಂಥದ್ದು ಔಷಧಿಗಳಿರುತ್ತೆ. ಜೊತೆಗೆ ಹಚ್ಕೊಳ್ಳೋಕ್ಕೆ ಒಂದು ಕೆಲವು ಔಷಧಿಯುಕ್ತ ಎಣ್ಣೆಗಳಿರುತ್ತೆ. ಇದನ್ನ ಧಾರ ಮಾಡೋದಾಗ್ಲಿ, ಸೇಕ ಆಗ್ಬೋದು, ಅಥವಾ ಅದರದ್ದು ಒಂದು ಪಟ್ ಕಟ್ಟೋದಾಗ್ಬೋದು, ಲೇಪಗಳಾಗ್ಬೋದು. ಸೊ ಆ ನೋವನ್ನ ಕಡಿಮೆ ಮಾಡ್ಸಕ್ಕಂಥದ್ದು ಅದನ್ನ ಔಷಧಿಗಳನ್ನ ನಾವು ಅಡ್ವೈಸ್ ಮಾಡ್ತೀವಿ. ಜೊತೆಗೆ ಈ ನೋವುಗಳು ಅಂತ ಇನ್ಫ್ಲಮೇಷನ್ ಅಂತ ನಾವು ಹೇಳಿದಾಗ ಯಾವ ಕಾರಣದಿಂದ ಆ ಥರದ್ದು ನೋವುಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟು. ವಾತದ ಏನಾದರೂ ಸಮಸ್ಯೆಗಳಿದೆಯಾ, ಡೈಜೆಷನ್ ಏನಾದರೂ ಇಶ್ಯೂಸ್ ಇದೆಯಾ, ಇಸ್ ಇಟ್ ದಟ್ ಅದು ಯಾವುದೋ ಒಂದು ಆಹಾರ ಪದಾರ್ಥದಿಂದ ಇವ್ರಿಗೆ ಈ ನೋವುಗಳು ಜಾಸ್ತಿ ಆಗ್ತಿದೆಯಾ. ಸೊ ಅದನ್ನೆಲ್ಲ ಕಂಡು ಹಿಡಿದು ಅದರದ್ದು ಪ್ರಕಾರವಾಗಿ ಔಷಧಿಗಳನ್ನ ಕೊಡಬೇಕು. ಓಕೆ, ಇದನ್ನ ಸೂಕ್ತ ಸಮಯದಲ್ಲಿ ನಿಗ್ರಹ ಮಾಡಿಲ್ಲ ಅಂದ್ರೆ ಮಗು ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಅದಕ್ಕೂ ಕೂಡ ಫೀಟಲ್ ಬೋನ್ ಡೆವಲಪ್ಮೆಂಟ್ ಹ್ಯಾಂಪರ್ ಆಗುತ್ತಾ? ಅದು ಕ್ಯಾಲ್ಸಿಫಿಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಕೆಲವು ಕೊರತೆಗಳು ತಾಯಿನಲ್ಲಿ ಎಸ್ಪೆಷಲಿ ಕೊರತೆಗಳಿದ್ದಾಗ ಅದರ ಪರಿಣಾಮವಾಗಿ ಅದು ಮಗು ಮೇಲೆ ಸ್ವಲ್ಪ ಮಟ್ಟಿಗೆ ಬೀಳುತ್ತೆ, ತಾಯಿ ಮೇಲೆ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ನಾವು ಹೇಳ್ತಾ ಇರೋದು ಈ ಕ್ಯಾಲ್ಶಿಯಂನ ಒಂದು ಕೊರತೆ ಕಡಿಮೆ ಆದಾಗ ಬರೀ ಕ್ಯಾಲ್ಶಿಯಂ ಅಂತ ಅಲ್ಲ, ಕೆಲವು ಮೆಗ್ನೀಷಿಯಂ, ಆಲ್ ಆಫ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಒಳ್ಳೆ ಫಂಕ್ಷನಿಂಗ್ಗೆ. ಸೊ ಇದ್ರದ್ದು ಕೊರತೆ ಯಾವಾಗ ಕಮ್ಮಿ ಆಗುತ್ತೋ, ಒಂದು ಇಟ್ ಮೇಕ್ಸ್ ಪ್ರೆಗ್ನೆನ್ಸಿ ಅ ಲಿಟಲ್ ಬಿಟ್ ಮೋರ್
ಪ್ರಾಬ್ಲಮ್ಯಾಟಿಕ್, ಸೆನ್ಸಿಟೈಸ್ಡ್. ಸೊ ಸ್ವಲ್ಪ ಮಟ್ಟಿಗೆ ಓಡಾಡಕ್ಕಾಗಲ್ಲ, ಸುಸ್ತಾಗೋದು. ಸೊ ಅದರದ್ದು ಆ ಒಂದು ಕೆಲವು ತೊಂದರೆಗಳಿಂದ ಒಬೆಸಿಟಿಗೆ ಕಾರಣ ಆಗೋದು. ಸೊ ಇಟ್ ಕ್ಯಾನ್ ಗಿವ್ ರೈಸ್ ಟು ಅದರ್ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ. ಸೊ ಅದು ಒಂದು ಗಮನದಲ್ಲಿ ಅವ್ರು ಇಟ್ಕೊಳ್ಬೇಕು. ಹಾಗೆ ಕೆಲವು ಸಲ ಔಷಧಿಗಳನ್ನು ತಗೊಳ್ಳುವಾಗ ಪೇನ್ ಕಿಲ್ಲರ್ಸ್ ಎಸ್ಪೆಷಲಿ ಗಮನದಲ್ಲಿ ಅವ್ರು ಇಟ್ಕೋಬೇಕು. ಎಷ್ಟು ಮಟ್ಟಿಗೆ ಇದು ಬೇಕಾಗತ್ತೆ, ಆದಷ್ಟು ನೈಸರ್ಗಿಕವಾಗಿ ಅವ್ರಿಗೆ ಯಾವುದು ಅವ್ರು ಸೂಕ್ತವಾಗುತ್ತೋ ಅದನ್ನೇ ಮನೆಮದ್ದಾಗಿ ಉಪಯೋಗಿಸ್ಕೋಬಹುದು. ಅಥವಾ ಆಯುರ್ವೇದದಲ್ಲಿ ನಮ್ಮಲ್ಲಿ ಸಾಕಷ್ಟು ಮಟ್ಟಿಗೆ ಔಷಧಿಗಳಿದೆ. ಪೇನ್ ಕಿಲ್ಲರ್ಸ್ ಯಾವುದಿದೆ ಇಂಥವರಿಗೆ? ಹರ್ಬ್ಸ್ ಅಲ್ಲಿ ಇವಾಗ ಸಾಮಾನ್ಯವಾಗಿ ತುಂಬಾ ನಮ್ಗೆ ಹೆಚ್ಚಾಗಿ ನೋವಿದ್ದಾಗ ಬರೀ ಒಂದು ಶುಂಠಿ ಲೇಪ, ಈ ಶುಂಠಿಯನ್ನ ನಾವು ಸುಮ್ಮನೆ ತೇಯ್ದ್ಬಿಟ್ಟು ಎಲ್ಲಿ ನೋವಿನ ಜಾಗ ಇದೆಯೋ ಅಲ್ಲಿಗೆ ಹಚ್ಚಿದಾಗ ಅದನ್ನ ನೋವನ್ನ ಕಡಿಮೆ ಮಾಡಿಸೋ ಶಕ್ತಿ ಇದೆ ಅದರಲ್ಲಿ. ಅದು ಒಂದಾದ್ರೆ, ಇನ್ನು ಔಷಧಿಯುಕ್ತ ಎಣ್ಣೆಗಳಾಗಿರ್ಬೋದು, ಎಳ್ಳೆಣ್ಣೆಗೆ ಸ್ವಲ್ಪ ಮಟ್ಟಿಗೆ ಪಚ್ಚಕರ್ಪೂರ ಹಾಕೊಳ್ಳೋದು. ಸೊ ಇದನ್ನ ಆ ಒಂದು ಜಾಗದಲ್ಲಿ ಹಚ್ಕೊಂಡಾಗ ಕೂಡ ಒಂದು ರಿಲ್ಯಾಕ್ಸ್ ಮಾಡಿಸುತ್ತೆ ಆ ಮಸಲ್ಸ್ಗೆ. ಇಟ್ ಈಸ್ ಕೈಂಡ್ ಆಫ್ ಒಂದು ರೀತಿಲಿ ಈಸಿಂಗ್ ಔಟ್ ದ ಪೇನ್. ಸೊ ಇಟ್ ಈಸ್ ಇದನ್ನ ಅವರು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದ್ರಲ್ಲೂ ಏನು ತೊಂದರೆ ಇಲ್ಲ. ಇದನ್ನ ಹೊರತುಪಡಿಸಿದ್ರೆ ಇನ್ನ ಅನೇಕರಿಗೆ ಥೈರಾಯ್ಡ್ ಸಮಸ್ಯೆಗಳು ಎದುರಾಗುತ್ತೆ. ಇದನ್ನ ಹೇಗೆ ಕೌಂಟರ್ ಮಾಡೋದು ಥ್ರೂ ಔಟ್ 9 months ಮತ್ತು ಮಗುವಿಗೂ ತೊಂದರೆ ಆಗಬಾರದು? ಹೌದು, ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆಯಲ್ಲ, ಇದು ಕತ್ತಿನ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇಟ್ಸ್ ಅ ಸ್ಮಾಲ್ ಗ್ಲ್ಯಾಂಡ್ ವಿಚ್ ಇಸ್ ಹೆಲ್ಪ್ಫುಲ್ ಇನ್ ಮೆಟಬಾಲಿಸಮ್. ದೇಹದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಮೆಟಬಾಲಿಸಮ್ಗೆ ಸಹಾಯ ಮಾಡ್ತಕ್ಕಂಥ ಒಂದು ಆರ್ಗನ್. ಇದರದ್ದು ಒಂದು ಹೈಪರ್ ಆಕ್ಟಿವಿಟಿ ಇರುತ್ತೆ ಕೆಲವು ಸಲ, ಅಥವಾ ಓವರ್ ಆಕ್ಟಿವ್ ಆಗಿರುತ್ತೆ ಅಥವಾ ಅಂಡರ್ ಆಕ್ಟಿವ್ ಆಗಿರುತ್ತೆ. ಸೊ ಓವರ್ ಆಕ್ಟಿವ್ ಆಗಿದ್ದಾಗ ಅದರ ಸಿಂಪ್ಟಮ್ಸು ಬೇರೆ ಥರದ್ದಿರುತ್ತೆ, ಅಂಡರ್ ಆಕ್ಟಿವ್ ಆಗಿದ್ದಾಗ ಅದರ ಸಿಂಪ್ಟಮ್ಸ್ ಬೇರೆ ಥರದ್ದಿರುತ್ತೆ, ವಿಚ್ ಆರ್ ಲಿಟಲ್ ಕಾಂಟ್ರಾಸ್ಟ್ ಇನ್ ನೇಚರ್. ಸೊ ಇವಾಗ ಯಾವಾಗ ಅದು ಅಂಡರ್ ಆಕ್ಟಿವ್ ಆಗಿರುತ್ತೋ ಅವ್ರಿಗೆ ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನ್ಸ್ಬೋದು, ಗರ್ಭಿಣಿ ಹೇರ್ ಲಾಸ್ ಕಾಣಿಸ್ಕೋಬಹುದು, there's a little bit of dryness in the body. ಸೊ ಅವರಿಗೆ ಕಾನ್ಸ್ಟಿಪೇಷನ್ಸ್ ತೊಂದರೆಗಳು ಕಾಣಿಸ್ಕೊಳ್ಬೋದು. they can see that they're putting on little weight. ಸೊ ಅದರ ಪ್ರಭಾವದಿಂದ ಮಗುದ ಮೇಲೆ ಅದರದ್ದು ಡೆವಲಪ್ಮೆಂಟ್ ಮೇಲೆ ಕಾಣಿಸ್ಕೊಳ್ಬೋದು. ಹಾಗೆ ಪ್ರಿಯಕ್ಲಾಂಪ್ಸಿಯಾ ಅಥವಾ ಒಬೆಸಿಟಿಗೆ ಇಟ್ ಕ್ಯಾನ್ ಆಲ್ ಬಿಕಮ್ ಅ ರೀಸನ್ ಫಾರ್ ಇಟ್. ಅದೇ ರೀತಿ ಓವರ್ ಆಕ್ಟಿವ್ ಥೈರಾಯ್ಡ್ ಕೂಡ ಅವರ ಒಂದು ಇದರಿಂದ ದೇ ಆರ್ ಮೋರ್ ಆಕ್ಟಿವ್, ದೇ ಆರ್ ನಾಟ್ ಗೆಟಿಂಗ್ ಎನಫ್ ರೆಸ್ಟ್ ಫಾರ್ ದ ಬಾಡಿ. ನಿದ್ದೆ ಚೆನ್ನಾಗಿ ಬರ್ತಾರಲ್ಲ, ನಾಟ್ ವೆರಿ ಗುಡ್ ಕ್ವಾಲಿಟಿ ಸ್ಲೀಪ್. ಸೊ ಅವರ ಒಂದು ಹೃದಯದ ಬಡಿತ, ಪಾಲ್ಪಿಟೇಷನ್ ಸ್ವಲ್ಪ ಹೆಚ್ಚಾಗಿರ್ಬೋದು. ಸೊ ದೇ ಆರ್ ಓವರ್ ಥಿಂಕರ್. ಸೊ ಅದಕ್ಕೆ ಸಂಬಂಧಪಟ್ಟಿರುವ ತೊಂದರೆಗಳು ಕಾಣಿಸ್ಕೊಳ್ಳೋದು. ಸೊ ಬೋತ್ ಆಫ್ ದಿಸ್ ಫಂಕ್ಷನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಅನ್ನೋದು ಸಂಪೂರ್ಣವಾಗಿ ಕರೆಕ್ಟಾಗಿದ್ದಾಗ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸೊ ಆಯುರ್ವೇದದಲ್ಲಿ ನಾವು ಇದಕ್ಕೆ ಔಷಧಿಗಳನ್ನು ಕೊಡ್ತೀವಿ. ಹಾಗೆ ಮೊದಲಿಂದಾನೇ ಅವ್ರಿಗೆ ತೊಂದರೆ ಇದೆ, ಸೊ ಅದನ್ನು ಪಂಚಕರ್ಮ ಚಿಕಿತ್ಸೆಗಳನ್ನು ಕೊಟ್ಟು ಆಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತೀವಿ. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಈ ಸಮಸ್ಯೆ ಸ್ವಲ್ಪ ಕಾಣಿಸ್ತು ಅಂದರೆ ಔಷಧಿಗಳನ್ನು ಕೊಟ್ಟು ಅದನ್ನು ನಿಯಂತ್ರಣ ಮಾಡೋಕ್ಕೆ, ಹಾಗೆ ಕೆಲವು ಯೋಗಾಸನಗಳಿರ್ಬೋದು, ಹಚ್ಕೊಳ್ಳೋದ ಲೇಪ ಇರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಟೈಮಲ್ಲಿ ಅಡ್ವೈಸ್ ಮಾಡ್ತೀವಿ. ಸೊ ಇಡೀ 9 months ನಮ್ಮ ಮೆಟಬಾಲಿಸಮ್ ಏನಿರುತ್ತೆ ಆಕ್ಟಿವ್ ಥೈರಾಯ್ಡ್ ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಸೂಕ್ತವಾದಂಥ ಒಂದು ಹರ್ಬ್ ಅಥವಾ ಒಂದು ಸಪ್ಲಿಮೆಂಟ್ ಮನೆಯಲ್ಲೇ ಯಾವುದಿರುತ್ತೆ? ಮನೆಯಲ್ಲಿ ಏನು ಮಾಡ್ಕೊಳ್ಬೋದು ಅಂತ, ಮೊದಲನೇದಾಗಿ ಅವರು ಎಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ದೇ ಹ್ಯಾವ್ ಟು ಕೀಪ್ ದರ್ ಮೆಟಬಾಲಿಸಮ್ ಗುಡ್. ಸೊ ಜೀರ್ಣ ಶಕ್ತಿಯನ್ನು ಅವ್ರು ಆದಷ್ಟು ದೇ ಹ್ಯಾವ್ ಟು ಕೀಪ್ ಇಟ್ ಇನ್ ಗುಡ್ ಸ್ಪಿರಿಟ್. ಸೊ ಅದಕ್ಕೆ ಬೇಕಾಗಿರುವ ಒಂದು ಆಹಾರ ಅವರು ಅದೇ ರೀತಿಯಲ್ಲಿ ತಗೊಳ್ಬೇಕು. ಕೆಲವು ಫ್ಯಾಟನಿಂಗ್ ಫುಡ್ಸ್ ಅಥವಾ ದೇಹದ ತೂಕನ ಹೆಚ್ಚು ಮಾಡ್ತಕ್ಕಂಥ ಆಹಾರ ಕಮ್ಮಿ ಮಾಡಬೇಕು. ಸೊ ಇವಾಗ ಮೊಸರು ಆಗ್ಬೋದು, ಅವ್ರಿಗೆ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಅಂಥ ಆಹಾರ, ಮೈದಾದಿಂದ ಪ್ರಿಪೇರ್ ಆಗಿರೋ ಬೇಕ್ರಿ ಐಟಮ್ಸ್ ಆಗ್ಬೋದು, ಅಥವಾ ಅವ್ರಿಗೆ ತುಂಬ ಟೇಕಿಂಗ್ ಎನಿ ನಾನ್ ವೆಜ್ ಫುಡ್ ಆಗಿರ್ಬೋದು ಅಥವಾ ಎಗ್ಸ್ ಆಗಿರ್ಬೋದು ತುಂಬ ಎಕ್ಸೆಸ್ ಕ್ವಾಂಟಿಟಿಯಲ್ಲಿ ತಗೊಳ್ಳೋದು. ಸೊ ಇವೆಲ್ಲ ಒಂದು ಪ್ರಕೃತಿಯ ಪ್ರಕಾರ ಅದನ್ನು ಕಮ್ಮಿ ಮಾಡ್ಬೋದು. ಸೊ ಕಮ್ಮಿ ಮಾಡಿದಾಗ ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ನಾನು ಇದನ್ನು ಹೇಳ್ತಾ ಇರೋದು. ಸೊ ಅವ್ರು ಅದನ್ನು ಯಾವಾಗ ಅದನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾರೋ ಇಟ್ ಈಸ್ ಈಸಿಯರ್ ಟು ಮೇಂಟೈನ್ ಆ್ಯಂಡ್ ಮ್ಯಾನೇಜ್. ಓಕೆ. ಸೊ ಸಮಗ್ರವಾದಂಥ ರೀತಿಯಲ್ಲಿ ಆರೈಕೆ ಅನ್ನೋದು ಇರಬೇಕು. ಕೇವಲ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿ ನಾವು ಇದನ್ನ ಬಳಸಬಾರ್ದು, ಉತ್ತಮ ಆರೈಕೆಗೆ ಅಂತಾನೆ ಬಳಸಬೇಕು. ಎಲ್ಲವೂ ಕೂಡ ಅಮೃತವಾಗಿ ಪರಿಣಮಿಸುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ವೈದ್ಯರ ಸಲಹೆ ಹಾಗೂ ಅವರ ಪಾತ್ರ ಎಷ್ಟು ಮುಖ್ಯ ಈ ಒಂದು 9 months ಜರ್ನಿಯಲ್ಲಿ. ಆರೈಕೆಗೆ ಇನ್ನೊಂದು ಹೆಸರೇ ವೈದ್ಯರ ಒಂದು ಸಲಹೆ, ಅದರ ಒಂದು ಮಾರ್ಗಸೂಚಿ ಅಡಿಯಲ್ಲಿ ನಾವು
ಎಲ್ಲ ಒಂದು ನಿಯಮಗಳನ್ನು ಪಾಲಿಸಿದಲ್ಲಿ ಸುಸೂತ್ರವಾಗಿ ಹೆರಿಗೆ ಅನ್ನೋದು ಆಗುತ್ತೆ. ತಾಯಿ ಹಾಗೂ ಶಿಶುವಿಗೆ ಇಬ್ಬರಿಗೂ ಕೂಡ ಯಾವುದೇ ತೊಂದರೆಗಳು ಹೆಚ್ಚಾಗಿ ಉಂಟಾಗೋದಿಲ್ಲ ಮುಂಬರುವಂಥ ದಿನಗಳಲ್ಲಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಉಪಯುಕ್ತಕರವಾದಂಥ ಮಾಹಿತಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಗರ್ಭ ಸಂಸ್ಕಾರ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.